ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅದೇ ನಾವಿಲ್ಲಿ ಬಂದಿದ್ದ ಕಾರಣ ಏನು ಅಂದರೆ ಜನಗಳ ಮಧ್ಯೆ ಕೂತ್ಕೊಂಡು ನೋಡೋಣ ಅಂತ ಇವತ್ತು ಬಂದ್ವಿ. ಭಾಳ ಅದ್ಭುತವಾಗಿದೆ. ಇಲ್ಲಿ ಜನ ಹೇಗೆ ಇನ್ವಾಲ್ವ್ಮೆಂಟ್ ಇರ್ತಾರೆ ಈ ಕತೆಗೆ ಅಂತ ಅನ್ನುವಂಥದ್ದಕ್ಕೆ ಸತೀಶ್ ಅವ್ರಿಗೆ ಬೇಕಾಗಿತ್ತದು. ಅದನ್ನೇ ಇವತ್ತು ಅವ್ರಿಗೆ ಗೊತ್ತಾಯಿತು. ಆದರೆ ಮಲ್ಟಿಪ್ಲೆಕ್ಸ್ಗೆ ಹೋದಾಗ ಅಲ್ಲಿ ಬೇರೆಯೇ ನಮಗೆ ಪ್ರತಿಫಲ ಮತ್ತು ಪ್ರತಿಧ್ವನಿಗಳು ಬರ್ತವೆ. ಆದರೆ ಇದರಲ್ಲಿ ನೀನಾಶಂ ಸತೀಶ್ ಅವರೇನೋ ಇದರ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿರೋದು ಅಂದರೆ ಯಾರೂ ದೊಡ್ಡವರಲ್ಲ, ಯಾರೂ ಚಿಕ್ಕವರಲ್ಲ, ಯಾವುದೂ ಅಸಾಮಾನ್ಯ ಅಲ್ಲ, ಯಾವುದೂ ಸಾಮಾನ್ಯ ಅಲ್ಲ ಅನ್ನುವಂಥದ್ದು ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಇಟ್ ಈಸ್ ಎ ಫೈರ್ ಬ್ಯೂಟಿಫುಲ್ ಮೂವಿ. ಅದು ನೀವೇ ಹೇಳಬೇಕದ. ಇಲ್ಲ, ನಾನು ಓವರಾಲ್ ಎಲ್ಲ ನಾನು ನೋಡಿದಾಗ ಅದ್ಭುತವಾದಂಥ ಪಿಕ್ಚರು. ಈ ಥರದವು ನಾವು ತುಂಬ ಹಿಂದೆ ನೋಡ್ತಾ ಇದ್ದೀವಿ. ಈ ಥರ ಒಂದು ಸಮಸ್ಯೆಗಳನ್ನ, ಜಟಿಲವಾದ ಸಮಸ್ಯೆಗಳ ಜೊತೆ ಒಬ್ಬ ಮನುಷ್ಯ ಬರ್ತಾ ಇರ್ತಕ್ಕಂಥದ್ದು ರಾಜಣ್ಣವ್ರ ಕಾಲದಲ್ಲಿ ನೋಡ್ತಾ ಇದ್ವಿ. ಅದಾದಮೇಲೆ ಪುನೀತ್ ಅವರಲ್ಲಿ ನೋಡ್ತಾ ಇದ್ವಿ. ಅದಾದಮೇಲೆ ಇವಾಗಲೇ ಅಂತ ಈ ಒಂದು ಇವತ್ತೇನು ನಾವು ನೋಡಿದ್ವೋ ಇದು ಅದ್ಭುತವಾಗಿ ನೋಡೋಕೆ ಬಂದಿದೆ. ಥ್ಯಾಂಕ್ ಯು. ಹೌದು. ಇಲ್ಲ, ದಡು ಯಾವಾಗಲೂ ಟೋಟಲಿ ಯಾವಾಗ ನಾವು ಎಲ್ಲಿ ಯಾವ ಕ್ರೌಡಲ್ಲಿ ಕೂತ್ಕೊಂಡು ನೋಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಪಿಕ್ಚರು ಹೇಗೆ ಜನ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ, ಇನ್ವಾಲ್ವ್ಮೆಂಟ್ ಆಗಲಿಲ್ಲೋ ಗೊತ್ತಾಗ್ಬಿಡ್ತದೆ. ಮಲ್ಟಿಪ್ಲೆಕ್ಸಲ್ಲಿ ಕೂತ್ಕೊಂಡ್ರೆ ಏನಾಗ್ತದೆ ಅಂದರೆ ಅವ್ರದ್ದೇ ಆದಂಥ ಸುಮಾರು ಒರಿಸ್ಗಳ ತಲೆಯಿಂದ ತಂದಿರ್ತಾರೆ, ಅದರೊಳಗಡೆನೇ ತೊಡಗಿರ್ತಾರೆ. ಅದರಿಂದ ಅಲ್ಲಿ ಮಿಕ್ಸೆಡ್ ರಿಯಾಕ್ಷನ್ಸ್ಗಳಿರ್ತವೆ, ಅವ್ರು ತೋರಿಸ್ಕೊಳ್ಳಲ್ರು ಕೆಲವು. ಆದರೆ ಇಲ್ಲಿ ಆಗಲ್ಲ. ಇಲ್ಲಿ ಪ್ರೇಕ್ಷಕರು ನೇರವಾಗಿ ಇನ್ವಾಲ್ವ್ಮೆಂಟ್ ಆಗಿಬಿಡ್ತಾರೆ. ಸತ್ಯ ಇದ್ರೆ ಸತ್ಯ, ಸುಳ್ಳಿದ್ರೆ ಸುಳ್ಳು ಅಂತೇಳಿ ಅವ್ರಿಗೇನು ಅನ್ನಿಸ್ತದೋ ಅದರ ಪ್ರಕಾರ ಇಲ್ಲಿ ಆ್ಯಕ್ಟ್ ಮಾಡ್ತಾರೆ. ಅದು ಬೇಕಾಗಿತ್ತು. ಥ್ಯಾಂಕ್ ಯು. ಚೆನ್ನಾಗಿ ಅನಿಸ್ತು ಮೇಡಮ್. ನಮಗೆ ಹಳೆ ನಾವೆಲ್ಲ ಸಿನಿಮಾ ನೋಡ್ತಾ ಇದ್ವಲ್ಲ, ಆ ಥರ ನೆನಪಾಯಿತು. ಭಾಳ ಖುಷಿ ಆಯಿತು. ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡೋದೇ ಒಂಥರ ಮಜಾ. ಸಿನಿಮಾನ ದೊಡ್ಡ ಸ್ಕ್ರೀನಲ್ಲಿ ನಮ್ಮನ್ನು ನಾವೇ ನೋಡ್ಕೊಳ್ಳೋದು ಒಂಥರ ಕನ್ನಡಿಯಲ್ಲಿ ಮುಖ ನೋಡ್ಕೊಂಡಂಗೆ. ನಮ್ಮ ತಪ್ಪುಗಳು, ಅಲ್ಲಿ ಮಾಡಿರೋ ಆ್ಯಕ್ಟಿಂಗ್ಗಳು ಎಲ್ಲ ಕೆಲವೊಂದು ನೋಡ್ತಾ ಇರ್ತೀವಲ್ಲ, ನಮಗೆ ಒಂಥರ ಖುಷಿ ಆಗ್ತಾ ಇರುತ್ತೆ. ಭಾಳ ಖುಷಿ ಆಯಿತು ನನಗೆ. ಅದು ವಿಗ್ಗದು ಅದು ತುಂಬ ಕಷ್ಟ ಆಗ್ತಾಯಿತ್ತು, ಆದರೆ ಭಾಳ ಈಸಿ ಆಗೋಯ್ತು ಹೋಗ್ತಾ ಹೋಗ್ತಾ. ಅದೊಂಥರ ಟೋಪಿ ಹಾಕೊಂಡು ತೆಗ್ದಂಗೆ ಆಗ್ತಾಯಿತ್ತು. ಬಟ್ ಫೈಟ್ ಲಾಸ್ಟ್ ಕ್ಲೈಮ್ಯಾಕ್ಸಿನೂ ಒಂದು 4-5 ದಿನ ಶೂಟ್ ಮಾಡಿದಾಗ ತುಂಬ ರಿಸ್ಕಿ ಅನಿಸ್ತು ಹೊರ್ತು. ಬಟ್ ಇನ್ನೆಲ್ಲ ದಯವಿಟ್ಟು ನಾವು ಅದನ್ನು ಪ್ರತಿ ಸಲ ಯಾವಾಗಲೂ ಹೇಳ್ತಾ ಇರ್ತೀವಿ. ನಮ್ಮ ಸಿನಿಮಾ ಇವತ್ತು ಥಿಯೇಟ್ರಿಗೆ ಬಂದಿದೆ, ರೈಸ್ ಆಫ್ ಅಶೋಕ. ಎಲ್ಲರೂ ಟಿ ವಿಗೆ ಬರೋ ಗಂಟ ಕಾಯ್ಬೇಡಿ, ದಯವಿಟ್ಟು ಥಿಯೇಟ್ರಿಗೆ ಬಂದು ಆ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮ್ಮ ಮಣ್ಣಿನ ಕತೆ ಒಂದು ಗೆದ್ದಿರುವ ಕತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸತೀಶ್ ಸರ್ ಕನಸು ಇದು. ನಾನು 1 ವರ್ಷದಿಂದ ಯೋಗ್ಯ ಟು ಟ್ರಾವೆಲಲ್ಲಿ ನಿರ್ದೇಶನ ವಿಭಾಗದಲ್ಲಾಗ್ಬೋದು, ಸೌಂಡಿಂಗು, ರೀ ರೆಕಾರ್ಡಿಂಗ್ ಎಲ್ಲಾದರೂ ಸತೀಶ್ ಸರ್ ಕುತ್ಕೋತಾ ಇದ್ರಿ ಸಿನಿಮಾಗೆ. ಯಾಕಂದರೆ ಅವ್ರ ಹೆಗ್ಲ ಮೇಲೆ ಸಿನಿಮಾ ಬಂದಿತ್ತು. ಅವರು ತುಂಬ ಕನಸು ಕಂಡು ಅವ್ರು ಇವತ್ತು ಎಮೋಷನ್ ಆಗಿದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ ರಿಸಲ್ಟ್ ಬಗ್ಗೆ ಅಲ್ಲ, ಅವರು ಒಬ್ಬ ನಿರ್ದೇಶಕನಾಗಿ, ಒಬ್ಬ ನಟನಾಗಿ ಸಿನಿಮಾಗೆ ಭಾಳ ದೊಡ್ಡ ಕನಸು ಕಂಡವರು. ಈ ಸಿನಿಮಾ ಹಿಂಗೆ ಬರಬೇಕು, ಹಿಂಗೆ ಮಾಡಬೇಕು ಅಂತ. ಈಗ ನಾನು ಯೋಗಿಟ್ಟು ಈಗ ನನ್ನ ಜವಾಬ್ದಾರಿ ಹಾಕ್ಬಿಟ್ಬಿಟ್ಟು ಅವ್ರು ಬರೀ ಆ್ಯಕ್ಟ್ರ್ ಅಷ್ಟೇ ಇವಾಗ ಆ ಸಿನಿಮಾಗೆ. ಬಟ್ ಇಲ್ಲಿ ಒಬ್ಬ ನಿರ್ದೇಶಕರು ತೀರೋದಾಗ ಅದನ್ನು ತನ್ನ ಹೆಗ್ರ ಮೇಲೆ ಹಾಕ್ಕೊಂಡು ಇನ್ನೊಬ್ಬರು ಹೊಸೂರನ್ನ ಡೈರೆಕ್ಟರ್ ಇಟ್ಕೊಂಡು ಮಾಡಬೇಕಾದ್ರೆ ಅದನ್ನು ಗೆಲ್ಲೇಬೇಕಾಗತ್ತೆ. ಆ ಕಾನ್ಫಿಡೆನ್ಸು ಅವ್ರು ಯಾಕೆ ಇಷ್ಟು ಹುಚ್ಚುತನ್ನು ತೋರಿಸ್ತಾ ಇದ್ರು ಒಂದು ಪಬ್ಲಿಸಿಟಿಲಿ. ಅವ್ರು ರಾತ್ರಿ ಹೋಗಿ ಎಡಿಟಿಂಗ್ ಮಾಡೋದು, 3 ಲ್ಯಾಂಗ್ವೇಜ್ ಮಾಡುವಂಥ ಸಾಹಸಗಳು ಯಾಕೆ ಮಾಡ್ತಾಯಿದ್ರು ಅಂದ್ರೆ ಅವ್ರು ಕಂಟೆಂಟ್ ಕಾನ್ಫಿಡೆನ್ಸ್ ಇತ್ತು. ಆ ಕಂಟೆಂಟ್ ಇವಾಗ ಗೆದ್ದಿದೆ. ಹಿಂತಿರುಗಿ ನೋಡೋ ಮಾತೇ ಇಲ್ಲ. ನಾನು ಇವಾಗ ಮಂಡ್ಯ ಎಲ್ಲ ವಿಚಾರಿಸ್ತಾ ಇದ್ದಾರೆ. ಮಂಡ್ಯ ಮಾರ್ನಿಂಗ್ ಶೋ 28,000 ಕಲೆಕ್ಷನ್ ಇದೆ. 33-34 ಸಾವಿರ ಎಲ್ಲ ಓವರಾಲ್ 40-50% BKT ಇದೆ. 50% ಮೈಸೂರು ಏರಿಯಾ ಇದೆ. 30-40% ನಮ್ಮ ಇದು ಹೈದರಾಬಾದ್ ಕರ್ನಾಟಕ ಏರಿಯಾಗಳಲ್ಲಿ ಕಲೆಕ್ಷನ್ ಆಗ್ತಾಯಿದೆ ಅಂತ ನನಗೆ ಗಂಗಾಧರ್ ಅವ್ರು ಹೇಳಿದರು. ಬಹಳ ಖುಷಿಯಾಯಿತು. ಡಿಸ್ಟ್ರಿಬ್ಯೂಟರ್ ಕಡೆಯಿಂದ ಒಳ್ಳೆ ರಿವ್ಯೂ ಬಂತು. ಪ್ರೊಡ್ಯೂಸರ್ ಮುಕ್ತಲ್ಲಿ ನಗು ಇದೆ. ಅವ್ರ ಶ್ರಮಕ್ಕೆ ತಕ್ಕನಾಗೆ ಪ್ರತಿಫಲ ನೆನೆ ರಾತ್ರಿಯಿಂದನೇ ಸ್ಟಾರ್ಟ್ ಆಯಿತು. ನೀವೆಲ್ಲ ಸಿನಿಮಾ ನೋಡಿದ್ರಿ, ದೊಡ್ಡ ಸೆಲೆಬ್ರಿಟಿಗಳು. ಬಟ್ ಇವತ್ತು ನಿಜವಾದ ಅಭಿಮಾನಿ ದೇವರುಗಳು ಅವರನ್ನು ವಿಜಲ್ ಹೊಡಿಬೇಕಾದ್ರೆ ಅವ್ರು ಎಮೋಷನ್ ಆಗ್ತಾಯಿದ್ರು. ಆ ತಂಡ ಆ ಗೆಲುವು ಸಿಕ್ಕಿದೆ. ಈ ಗೆಲುವು ದೊಡ್ಡ ಮಟ್ಟಕ್ಕೆ ಆಗಬೇಕು. ಪ್ರತಿಫಲ ಯಾವ ಶ್ರಮಕ್ಕೆ ತಕ್ಕನಾಗೆ ಡಬಲ್ ಇರಬೇಕೇ ಹೊರತು ಆ ಫಲ ಅಷ್ಟೇ ಇರಬಾರ್ದು ಅನ್ನೋ ಬಯಸೋನು. ರೈಸ್ ಆಫ್ ಅಶೋಕ ರೈಸಿಂಗ್ ಇಟ್ ಆಗಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು.